ಸ್ನೇಹಿತರೆ ನಮಸ್ಕಾರ. ಬ್ರಹ್ಮಗಂಟು ಧಾರಾವಾಹಿ, ಲವ್ ಮಾಕ್ಟೇಲ್ ಸಿನಿಮಾ ಮುಂತಾದ ಸೀರಿಯಲ್ಗಳು ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿ ನಟನೆಯಲ್ಲಿ ಅದ್ಭುತವಾದಂತಹ ನಟಿ ಎನ್ನುವಂತಹ ಹೆಗ್ಗಳಿಕೆಗೆ ಪಾತ್ರವಾಗಿ ಬದುಕಿನಲ್ಲಿ ಸಾಕಷ್ಟು ಸವಾಲುಗಳನ್ನು ಸಮಸ್ಯೆಗಳನ್ನು ಎದುರಿಸಿ ಇವತ್ತಿಗೂ ಕೂಡ ದಿಟ್ಟವಾಗಿ ನಿಂತು ತನ್ನ ದೇಹದ ಆ ದೈತ್ಯತೆ ಅಥವಾ ದಪ್ಪ ಆಗಿದ್ದೀನಿ ಎನ್ನುವಂತಹ ಕೀಳರಿಮೆ ಎಲ್ಲೂ ಕೂಡ ಬೆಳೆಸಿಕೊಳ್ಳದೆ ಬಂದಂತಹ ಕೊಂಕು ಮಾತುಗಳನ್ನು ತನ್ನ ಪ್ರೋತ್ಸಾಹದ ಮಾತುಗಳನ್ನಾಗಿ ಬದಲಾಯಿಸಿಕೊಂಡು ಬದುಕಿನಲ್ಲಿ ಯಶಸ್ಸನ್ನು ಕಾಣ್ತಿರುವಂತಹ ನಟಿ ಗೀತಾ ಭಾರತಿ ಭಟ್ ಅವರು ಕೊನೆಗೂ ಕೂಡ ಮದುವೆ ಅನ್ನುವಂತಹ ಬಂಧನಕ್ಕೆ ಒಳಗಾಗಿದ್ದಾರೆ. ಬ್ರಹ್ಮಾವರದ ರಾಜಾರಾಮ್ ಭಟ್ ಅನ್ನೋರ ಜೊತೆಗೆ ಗೀತಾ ಭಾರತಿ ಭಟ್ ಅವರು ಮದುವೆ ಮಾಡಿಕೊಂಡಿದ್ದಾರೆ. ಬಹಳ ಗುಟ್ಟಾಗಿ ಮತ್ತು ಬಹಳ ಸರಳವಾಗಿ ಮದುವೆಯನ್ನು ಮಾಡಿಕೊಂಡಿರುವಂತಹ ಗೀತಾ ಭಾರತಿ ಭಟ್ ಅವರು ಈ ಮದುವೆಯ ಸಂಭ್ರಮವನ್ನು ಇಷ್ಟು ಗುಟ್ಟಾಗಿ ಇಟ್ಟಿದ್ಯಾಕೆ, ಇಷ್ಟು ಬೇಗ ಅಂದರೆ ಎಲ್ಲೂ ಕೂಡ ಈ ಸದ್ದನ್ನು ಮಾಡದೆ ಸುದ್ದಿಯನ್ನು ಮಾಡದೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದು ಯಾಕೆ ಅನ್ನುವಂಥ ಪ್ರಶ್ನೆ ಎಲ್ಲರಲ್ಲೂ ಕೂಡ ಇದೆ. ಅದಕ್ಕೆ ಸ್ವತಃ ಅವರ ಕಾರಣವನ್ನು ಕೂಡ ಕೊಟ್ಟಿದ್ದಾರೆ. ಹಾಗೆಯೇ ಈ ಮದುವೆ ಆಗಿರುವಂಥ ಹುಡುಗ ಯಾರು ಅನ್ನೋದನ್ನು ಕೂಡ ಈಗ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದೆಲ್ಲದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಮದುವೆ ಅನ್ನೋದು ನಿರಂತರವಾದಂತಹ ಒಂದು ಪ್ರಕ್ರಿಯೆ. ಬದ್ಧತೆ, ಹೊಂದಾಣಿಕೆ, ಸಂತೋಷದ ಜೀವನ, ಬದುಕಿನ ಮಹತ್ವದ ಹಂತ. ಎರಡು ಜೀವಗಳು ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಕೂಡ ಕುಗ್ಗದೆ ಜೀವನ ಪೂರ್ತಿ ಒಬ್ಬರಿಗೊಬ್ಬರು ಬೆನ್ನೆಲುಬಾಗಿ ಜೊತೆಯಾಗಿ ಇರುವಂಥದ್ದೇ ಒಂದು ಬಂಧನ. ಇಂತಹ ಬಂಧನಕ್ಕೆ ಈ ವರ್ಷ ಹಲವು ತಾರೆಯರು ಒಳಗಾಗಿದ್ದಾರೆ. ಈ ಸಾಲಿಗೆ ಈಗ ಕನ್ನಡದ ಕಿರುತೆರೆಯ ಖ್ಯಾತ ನಟಿ ಗೀತಾ ಭಾರತಿ ಭಟ್ ಅವರು ಕೂಡ ಸೇರಿಕೊಂಡಿದ್ದಾರೆ ಅನ್ನೋದು ವಿಶೇಷ. ಹೌದು, ಗೀತಾ ಭಾರತಿ ಭಟ್ ಅವರು ಬ್ರಹ್ಮಗಂಟು ಧಾರಾವಾಹಿಯ ಮೂಲಕ ಕನ್ನಡಿಗರ ಹೃದಯವನ್ನು ಗೆದ್ದಂಥ ಚೆಲುವೆ. ಈ ಧಾರಾವಾಹಿಯ ಮೂಲಕ ಗುಂಡಮ್ಮ ಅಂತಲೇ ಪರಿಚಿತರಾದಂತಹ ಗೀತಾ ಆ ನಂತರ ಬೆಳ್ಳಿತೆರೆಗೂ ಕೂಡ ಅದೃಷ್ಟ ಪರೀಕ್ಷೆಗೆ ಕಾಲನ್ನು ಇಟ್ಟರು. ಲವ್ ಮಾಕ್ಟೇಲ್ ಚಿತ್ರದಲ್ಲೂ ಕೂಡ ಅಭಿನಯಿಸಿದರು. ಲವ್ ಮಾಕ್ಟೇಲ್ ಚಿತ್ರದಲ್ಲಿ ಅಭಿನಯಿಸಿದ್ದಕ್ಕೆ ತೀರಾ ಇತ್ತೀಚೆಗಷ್ಟೇ ಈ ಚಿತ್ರದಲ್ಲಿ ನನಗೆ ಇವತ್ತು ಕೂಡ ಪಶ್ಚಾತ್ತಾಪ ಇದೆ ಅನ್ನುವಂಥ ಮಾತನ್ನು ಹೇಳಿದರು. ಹೂ ಥರ ಇದ್ಲು, ಹೂಕೋಸ್ ಥರ ಆಗೋದ್ಲು ಅಂತ ಹೇಳಿ ನನ್ನೆದುರೇ ನನ್ನ ದೇಹಾಕೃತಿಯ ಬಗ್ಗೆ ಹಂಗಿಸಿದ್ರು ಅಂತಲೂ ಕೂಡ ಹೇಳಿ ಭಾವುಕರಾಗಿದ್ದರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹುಶಃ ಗೀತಾ ಭಾರತಿ ಭಟ್ ಎದುರಿಸಿದಂಥಷ್ಟು ಕೊಂಕು ಮಾತುಗಳನ್ನು ಇನ್ನೊಬ್ಬರು ಯಾರೂ ಕೂಡ ಎದುರಿಸಿಯೇ ಇಲ್ಲ ಅಂತಲೂ ಕೂಡ ಅನಿಸುತ್ತೆ. ಯಾಕಂತ ಹೇಳಿದ್ರೆ ಬಹುಶಃ ಈಕೆಯ ಬಾಳಲ್ಲಿ ಈಕೆಯ ದೇಹದ ಈ ಒಂದು ಮೈಕಟ್ಟೇನಿದೆ ಇದೇ ಬಹುಶಃ ದೊಡ್ಡ ಸಮಸ್ಯೆ ಆಗಿರಬಹುದು. ಯಾಕಂತ ಹೇಳಿದ್ರೆ ಆರಂಭದಲ್ಲಿ ಈಕೆ ಇದ್ದಂಥ ರೀತಿಗೂ ನಂತರ ಈಕೆ ಬದಲಾದಂಥ ರೀತಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಬಹುಶಃ ಈ ಫೋಟೋ ನೋಡಿದ್ರೆ ನಿಮಗೂ ಕೂಡ ಇದು ಸತ್ಯ ಅಂತೇಳಿ ಅನಿಸುತ್ತೆ. ನೋಡಿ, ಮುಂಚೆ ಇದ್ದಂಥ ಗೀತಾ ಭಾರತಿ ಭಟ್ ಇವರು, ಅದಾದ ಬಳಿಕ ಈ ಗೀತಾ ಸೀರಿಯಲ್ನ ಬಳಿಕ ಇವರು ಬದಲಾದಂತಹ ರೀತಿ, ಅದಾದ ಬಳಿಕ ಈ ಬ್ರಹ್ಮಗಂಟು ಧಾರಾವಾಹಿಯ ಸಂದರ್ಭದಲ್ಲಿ ಈಕೆ ಇದ್ದಂಥ ರೀತಿಗೂ ಈ ಹಿಂದೆ ಈಕೆ ಇದ್ದಂಥ ರೀತಿಗೂ ಬಹುಶಃ ಸಾಮ್ಯತೆಯೇ ಇಲ್ಲ. ನೀವು ಇಮ್ಯಾಜಿನ್ ಕೂಡ ಮಾಡೋಕ್ಕೆ ಸಾಧ್ಯವಿಲ್ಲ. ಅಷ್ಟರ ಮಟ್ಟಿಗೆ ಇವರ ದೇಹದ ಆಕೃತಿ ಬದಲಾಗಿ ಹೋಗಿತ್ತು, ದಪ್ಪ ಆಗಿತ್ತು, ಅಷ್ಟರ ಮಟ್ಟಿಗೆ ದಪ್ಪ ಆಗಿದ್ರು. ಇದು ಈಕೆಯನ್ನು ಸಾಕಷ್ಟು ಜನ ಹಂಗಿಸೋದಕ್ಕೂ ಕೂಡ ಕಾರಣವಾಗಿತ್ತು. ಜೊತೆಗೆ ಒಂದಷ್ಟು ಜನ ಕೊಂಕು ಮಾತುಗಳನ್ನು ಆಡೋದಕ್ಕೂ ಕೂಡ ಕಾರಣವಾಗಿತ್ತು ಅಂತ ಹೇಳಿದ್ರು ಕೂಡ ಸುಳ್ಳಾಗಲ್ಲ. ಎಷ್ಟೋ ಕಡೆ ಇವರು ಕಣ್ಣೀರನ್ನು ಹಾಕಿದ್ದಿದೆ, ಎಷ್ಟೋ ಕಡೆ ಬೇಸರ ಪಟ್ಟಿದ್ದಿದೆ, ಎಷ್ಟೋ ಕಡೆ ಭಾವುಕರಾಗಿದ್ದೂ ಕೂಡ ಇದೆ. ಇಷ್ಟೇ ಅಲ್ಲ, ಸಂತೋಷು ಕೊಡಂಕೇರಿ ನಿರ್ದೇಶನದ ರವಿಕೆ ಪ್ರಸಂಗ ಚಿತ್ರದಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸಿದಂಥ ಗೀತಾ ಭಟ್ ಅವರು ಬಿಗ್ ಬಾಸ್ ಕನ್ನಡ 8ನೇ ಸೀಸನಲ್ಲೂ ಕೂಡ ಭಾಗವಹಿಸಿದ್ರು ಅನ್ನೋದು ಬಹುಶಃ ಸಾಕಷ್ಟು ಜನರಿಗೆ ಮರೆತೋಗಿರಬಹುದು ಈಗ. ಇನ್ನು ಗೀತಾ ಭಟ್ ಅವರು ಕೇವಲ ನಟಿ ಮಾತ್ರವಲ್ಲ, ಅತ್ಯುತ್ತಮವಾದಂಥ ಗಾಯಕಿಯೂ ಕೂಡ ಹೌದು. ಅವರ ಈ ಕಂಠಸಿರಿ ಇದೆಯಲ್ಲ, ಅದು ಅತ್ಯಂತ ಸುಂದರವಾಗಿದೆ ಅನ್ನೋದನ್ನು ಬಹುಶಃ ನೀವ್ಯಾರೂ ಕೂಡ ಇಮ್ಯಾಜಿನ್ ಮಾಡಿರಲಿಕ್ಕಿಲ್ಲ. ಆಕೆಯೇ ದೇಹದ ಒಂದು ದೈಹಿಕ ಸ್ಥಿತಿಗತಿ ಅಷ್ಟು ದಪ್ಪ, ಅಷ್ಟು ಯಾವ ರೀತಿ ಇದ್ದರೂ ಕೂಡ ಆಕೆಯ ಮಾತುಗಳು, ಆಕೆಯ ಧ್ವನಿ ಇದೆಯಲ್ಲ, ಅದು ತುಂಬ ಸಾಫ್ಟ್ ಅಂಡು ತುಂಬ ಸ್ಮೂತು, ತುಂಬ ಚೆನ್ನಾಗಿದೆ. ಇಂತಹ ಗೀತಾ ಭಾರತಿ ಭಟ್ ಸದ್ದಿಲ್ಲದೆ ಮದುವೆ ಆಗಿದ್ದಾರೆ. ಬ್ರಹ್ಮಾವರದ ರಾಜಾರಾಮ್ ಭಟ್ ಅವರ ಜೊತೆಗೆ ಸಪ್ತಪದಿಯನ್ನು ತುಳಿದಿದ್ದಾರೆ. ಗೀತಾ ಭಾರತಿ ಭಟ್ ಅವರ ಮದುವೆಗೆ ಅವರ ಕುಟುಂಬಸ್ಥರು ಮತ್ತು ಅತ್ಯಾಪ್ತರು ಸಾಕ್ಷಿಯಾಗಿದ್ದರು. ಇನ್ನು ಗೀತಾ ಭಾರತಿ ಭಟ್ ಬ್ರಹ್ಮಾವರದ ರಾಜಾರಾಮ್ ಭಟ್ಟನ್ನು ಮದುವೆ ಆಗಿದ್ದು ಲವ್ ಮ್ಯಾರೇಜಾ, ಅರೇಂಜ್ ಮ್ಯಾರೇಜಾ, ಇಬ್ಬರು ಮೊದಲು ಭೇಟಿಯಾಗಿದ್ದು ಇಲ್ಲಿ, ಬ್ರಹ್ಮಾವರದ ರಾಜಾರಾಮ್ ಭಟ್ ಅವರ ಹಿನ್ನೆಲೆ ಏನು ಎನ್ನುವಂತಹ ಪ್ರಶ್ನೆಗಳಿಗೆ ಇನ್ನೂ ಕೂಡ ಒಂದಷ್ಟು ಉತ್ತರಗಳು ಸಿಗಬೇಕಾಗಿದೆ. ಎಲ್ಲೂ ಕೂಡ ಇದರ ಬಗ್ಗೆ ಅವರು ಬಹಿರಂಗವಾಗಿ ಹೇಳಿಕೊಂಡಿಲ್ಲ. ಆದರೆ ಒಂದು ಮಾಹಿತಿಯ ಪ್ರಕಾರ ಗೀತಾ ಭಾರತಿ ಭಟ್ ಅವರದ್ದು ಅರೇಂಜ್ಡ್ ಮ್ಯಾರೇಜ್ ಅಲ್ಲ, ಲವ್ ಮ್ಯಾರೇಜ್ ಅನ್ನುವಂಥ ಮಾಹಿತಿ ಇದೆ. ಆದರೆ ಈ ಲವ್ ಕಮ್ ಅರೇಂಜ್ ಮ್ಯಾರೇಜ್ ಅಂತೇನು ಹೇಳಬಹುದು. ಯಾಕೆಂತ ಹೇಳಿದ್ರೆ ಆ ರೀತಿಯೂ ಕೂಡ ಕೆಲವರು ಹೇಳ್ತಿದ್ದಾರೆ. ಇಲ್ಲಿ ಈ ಜಯರಾಮ್ ಭಟ್ ಅವರನ್ನು ಈಕೆ ಪ್ರೀತಿಸಿದ್ರು, ಒಟ್ಟಿಗೆ ಕೆಲಸ ಮಾಡ್ತಾಯಿದ್ರು, ಒಟ್ಟಿಗೆ ಪ್ರೀತಿಸಿದ್ರು, ಒಂದು ಫ್ಯಾಮಿಲಿ ಫ್ರೆಂಡ್ ಕೂಡ ಅಂತಲೂ ಕೂಡ ಹೇಳ್ತಾರೆ. ಹಾಗಾಗಿ ತುಂಬ ಅದ್ಧೂರಿಯಾಗಿ ಇವರೇನೋ ಮದುವೆ ಆಗಲಿಲ್ಲ, ತುಂಬ ಸಿಂಪಲ್ಲಾಗಿಯೇ ಬ್ರಹ್ಮಾವರದ ರಾಜಾರಾಮ್ ಭಟ್ ಅವರನ್ನು ಮದುವೆ ಆಗ್ತಾರೆ. ಇವರು
ಕೆಲವೊಂದಷ್ಟು ಜನ ಏನಂತಾರೆ, ಇಲ್ಲಿ ಇವರು ಮದುವೆಗೆ ಬಹಳ ಗುಟ್ಟಾಗಿ ಸಾಕಷ್ಟು ಜನರನ್ನು ಕರೆಯದೆ ಮದುವೆ ಆಗಿದ್ದು ಕೂಡ ಒಂದು ಕಾರಣ ಇದೆ ಅಂತಲೂ ಕೂಡ ಹೇಳ್ತಾರೆ. ಇನ್ನೊಂದಷ್ಟು ಜನ ಎಲ್ಲೂ ಕೂಡ ಗೀತಾ ಇದ್ರ ಬಗ್ಗೆ ಮಾತೇ ಆಡಿರಲಿಲ್ಲ, ಮದುವೆ ಬಗ್ಗೆ ಮಾತೇ ಆಡಿರಲಿಲ್ಲ, ತುಂಬ ಕ್ಲೋಸ್ ಇರೋರಿಗಷ್ಟೇ ಮದುವೆಗೆ ಕರೆದಿದ್ರು ಅನ್ನುವಂಥ ವಿಚಾರವನ್ನು ಬಹಿರಂಗಪಡಿಸ್ತಾರೆ. ಬಟ್ ಆದರೆ ಎಲ್ಲೋ ಒಂದು ಕಡೆ ಗೀತಾ ಎಲ್ಲವನ್ನು ಕೂಡ ಸಹಿಸ್ಕೊಂಡು ಬಂದಿದ್ರು. ಅಂದರೆ ಈಕೆಗೆ ತನ್ನ ಮದುವೆ ಹೀಗಾಗಬೇಕು ಹಾಗಾಗಬೇಕು ಅನ್ನುವಂತಹ ದೊಡ್ಡ ಕನಸುಗಳೇನಿರಲಿಲ್ಲ. ಬಟ್ ಆಗುವಂಥ ಮದುವೆ 4 ಜನರಿಗೆ ಮಾದರಿ ಆಗಬೇಕು ಅನ್ನುವಂಥದ್ದು ಇತ್ತು ಅನ್ನೋದು ಗೊತ್ತಾಗ್ತಿದೆ. ಹಾಗಾಗಿನೇ ಈಕೆ ಭಾರಿ ಈ ವಿಚಾರವನ್ನು ಎಲ್ಲೂ ಕೂಡ ಡಿಸ್ಕ್ಲೋಸ್ ಮಾಡಲಿಕ್ಕೆ ಹೋಗಲಿಲ್ಲ. ತಾನಾಯಿತು ತನ್ನ ಕೆಲಸವಾಯಿತು ಅಂತ ಹೇಳಿಬಿಟ್ಟು ಸದಾಕಾಲ ಇರುವಂಥ ಈಕೆ ಮದುವೆ ವಿಚಾರವನ್ನು ಕೂಡ ಹೆಚ್ಚಾಗಿ ರಟ್ಟು ಮಾಡಲಿಕ್ಕೆ ಹೋಗಲಿಲ್ಲ. ಸಿಂಪಲಾಗಿ ಮದುವೆ ಆದರೂ ಕೂಡ ಬ್ಯೂಟಿಫುಲ್ಲಾಗಿ ಮದುವೆ ಆದರು. ಬಟ್ಟು ಇವರು ಮದುವೆ ಆದಂಥ ಸಂದರ್ಭದಲ್ಲಿ ಇವರ ಆತ್ಮೀಯರು ಮತ್ತು ಕುಟುಂಬಸ್ಥರು ಮಾತ್ರ ಇದ್ದರು. ಹೆಚ್ಚಿಗೆ ಜನರನ್ನು ಇವರು ಇನ್ವೈಟ್ ಮಾಡಿರಲಿಲ್ಲ. ಅನಂತರ ಎಲ್ಲೂ ಕೂಡ ಮದುವೆ ವಿಚಾರವನ್ನು ಇವರು ಬಹಿರಂಗಪಡಿಸಿರಲಿಲ್ಲ ಕೂಡ. ಯಾಕಂತ ಹೇಳಿದ್ರೆ ಇಲ್ಲಿ ಮದುವೆ ವಿಚಾರವನ್ನು ಬಹಿರಂಗಪಡಿಸಿದ್ರೆ ಮತ್ತೆ ಎಲ್ಲೋ ಒಂದು ಕಡೆ ಜನ ಜಾಸ್ತಿ ಸೇರ್ತಾರೆ, ಮತ್ತು ಸಿಂಪಲ್ ಮದುವೆ ಹೋಗಿ ಗ್ರ್ಯಾಂಡ್ ಮದುವೆ ಆಗ್ತದೆ. ಹೀಗಾಗಿ ಭಾರಿ ಈ ವಿಚಾರವನ್ನು ಎಲ್ಲೂ ಕೂಡ ವೈರಲ್ ಮಾಡೋದು ಬೇಡ ಅನ್ನುವಂಥ ಕಾರಣಕ್ಕೋಸ್ಕರ ಗುಂಡಮ್ಮ ಎಲ್ಲೂ ಕೂಡ ಮದುವೆ ವಿಚಾರವನ್ನು ಬಹಿರಂಗಪಡಿಸಲಿಲ್ಲ ಅನ್ನುವಂಥದ್ದು ಈಗ ಗೊತ್ತಾಗ್ತಿರುವಂಥದ್ದು. ಇನ್ನು ಗೀತಾ ಹಿನ್ನೆಲೆ ಮತ್ತು ಜಯರಾಮ್ ಅವರ ಹಿನ್ನೆಲೆಯನ್ನು ನೋಡ್ತಾ ಹೋಗೋದಾದರೆ ಸ್ನೇಹಿತರೆ, ಗೀತಾ ಭಟ್ ಅವರ ಹಿನ್ನೆಲೆ ಬಗ್ಗೆ ಸಾಕಷ್ಟು ಜನರಿಗೆ ಗೊತ್ತಿಲ್ಲ. ಬಟ್ ಎಲ್ಲಿಯವರು ಇವರು ಏನು ಅನ್ನುವಂಥದ್ದು ಸಾಕಷ್ಟು ಜನರಿಗೆ ಗೊತ್ತಿಲ್ಲ. ಆದರೆ ವೆರಿ ಇಂಟ್ರೆಸ್ಟಿಂಗ್ ಏನು ಅಂತ ಹೇಳಿದ್ರೆ, ಇವರು ಕಾರ್ಕಳದ ಸಮೀಪದವರು, ಉಡುಪಿ ಜಿಲ್ಲೆಯ ಕಾರ್ಕಳ ಸಮೀಪದವರು, ಅಲ್ಲೇ ಹುಟ್ಟಿದ್ದು. ಬಟ್ ಬೆಳೆದಿದ್ದೆಲ್ಲವೂ ಕೂಡ ಬೆಂಗಳೂರಿನಲ್ಲಿ ಅಂತೇಳಿ ಇವರು ಇತ್ತೀಚೆಗೆ ಒಂದು ಇಂಟರ್ವ್ಯೂನಲ್ಲಿ ಹೇಳ್ಕೊಂಡಿದ್ದಾರೆ. ನಮ್ಮ ಊರು ನಾರಾವಿ ಅಂತ ಹೇಳ್ಬಿಟ್ಟು, ಕಾರ್ಕಳ ಮತ್ತು ಬೆಳ್ತಂಗಡಿ ಮಧ್ಯದಲ್ಲಿ ಬರ್ತದೆ, ಅದು ನಮ್ಮ ತಾಯಿಯ ಊರು. ಕರಾವಳಿ ಸೈಡ್ನಲ್ಲಿ ಭಾಷೆ, ಅಲ್ಲಿನ ಸೊಗಡು, ಅಲ್ಲಿನ ಊಟ ತಿಂಡಿ ಪ್ರತಿಯೊಂದು ಕೂಡ ನನಗೆ ಇಷ್ಟ ಅಂತ ಹೇಳ್ಬಿಟ್ಟು ನಟಿ ಗೀತಾ ಭಟ್ ಹೇಳಿದರು. ಆದರೆ ಈಗಲೂ ಕೂಡ ಇವರು ಗುರುತಿಸ್ಕೊಳ್ಳೋದು ನಾನು ಬೆಂಗಳೂರಿನ ಹುಡುಗಿ ಅಂತ ಹೇಳ್ಬಿಟ್ಟು. ಆದರೆ ನಮ್ಮದು ಮಾತೃಭಾಷೆ ಕೊಂಕಣಿ. ಹಾಗಾಗಿ ನಾನು ಮನೆಯಲ್ಲಿ ಮಾತನಾಡೋದು ಅಥವಾ ನಮ್ಮ ಕುಟುಂಬಸ್ಥರಲ್ಲಿ ನಾವು ಮಾತನಾಡೋದು ಕೊಂಕಣಿ. ನಾನು ನನ್ನ ತಂಗಿ ಕೊಂಕಣಿಯನ್ನು ಮಾತನಾಡ್ತೀವಿ, ಕನ್ನಡಕ್ಕೆ ಮಿಕ್ಸ್ ಕೊಂಕಣಿಯನ್ನು ಕೂಡ ಮಾತನಾಡ್ತೀವಿ. ಅಷ್ಟರ ಮಟ್ಟಿಗೆ ನಾವು ಕೊಂಕಣಿಯನ್ನು ಕಲಿತಿಲ್ಲ. ಬಟ್ಟು ನಮಗೆಲ್ಲರಿಗೂ ಕೂಡ ಕನ್ನಡವೇ ಮೂಲ ಭಾಷೆ, ಕನ್ನಡವೇ ಮೊದಲ ಭಾಷೆ, ಕನ್ನಡವೇ ನಮ್ಮ ಭಾಷೆ, ಆಮೇಲೆ ಉಳಿದಿದ್ದು ಅಂತಲೂ ಕೂಡ ಹೇಳ್ತಾರೆ. ಇನ್ನು ಇವರು ಓದಿದ್ದು ಮಲ್ಲೇಶ್ವರಂನಲ್ಲಿ. ನಾನು ಪ್ರಾಪರ್ ಓಲ್ಡ್ ಬೆಂಗಳೂರು ಹುಡುಗಿ, ಅಪ್ಪ ಬಿಸ್ನೆಸ್ ಮಾಡ್ತಿದ್ರು ಅಂತಲೂ ಕೂಡ ಭಾರತಿ ಈ ಹಿಂದೆ ಹೇಳ್ಕೊಂಡಿದ್ರು. ಯಾರು? ಇದೇ ಗೀತಾ ಭಾರತಿ ಹೇಳ್ಕೊಂಡಿದ್ರು. ಇನ್ನು ಇವರು ಮದುವೆ ಆದಂಥ ಹುಡುಗನ ಬಗ್ಗೆನೂ ಕೂಡ ಒಂದಷ್ಟು ವಿಚಾರಗಳು ಗೊತ್ತಾಗ್ತಿದ್ದಾವೆ. ಈ ಬ್ರಹ್ಮಾವರದ ಜಯರಾಮ್ ಭಟ್ ಅವರು ಮೂಲತಃ ಉಡುಪಿಯ ಬ್ರಹ್ಮಾವರದವರು. ಬೆಂಗಳೂರಿನಲ್ಲಿ ಇವರು ಕೂಡ ಸೆಟ್ಲ್ ಆಗಿದ್ದಾರೆ. ಇವರು ಕೂಡ ಒಂದು ಕಡೆ ಕೆಲಸವನ್ನು ಮಾಡ್ತಿದ್ದಾರೆ, ಜೊತೆಗೆ ಬೇರೆ ಬೇರೆ ಪ್ರವೃತ್ತಿಯನ್ನು ಕೂಡ ಹೊಂದಿದ್ದಾರೆ. ಒಂದು ಕಡೆ ಇವರಿಬ್ಬರು ಕೂಡ ಸಂಬಂಧಿಕರು ಕೂಡ ಹೌದು ದೂರದಿಂದ. ಜೊತೆಗೆ ಕುಟುಂಬಸ್ಥರ ಮೂಲಕ ಇವರು ಪರಿಚಯ ಆಗುತ್ತೆ, ಪರಿಚಯ ಪ್ರೀತಿಯಾಗಿ ಬದಲಾಗುತ್ತೆ, ಪ್ರೀತಿ ಮದುವೆವರೆಗೂ ಕೂಡ ಬರ್ತದೆ. ನಂತರ ಎರಡೂ ಕುಟುಂಬದವರು ಒಪ್ಪಿ ಮಾತುಕತೆಯನ್ನು ನಡೆಸಿ ಇವರ ಮದುವೆಯನ್ನು ಮಾಡಿಕೊಟ್ಟಿದ್ದಾರೆ. ಈ ಮೂಲಕ ಸಾಕಷ್ಟು ವರ್ಷಗಳಿಂದ ಗೀತಾ ಭಾರತಿ ಭಟ್ ಅವರಿಗೆ ಬರ್ತಾ ಇದ್ದಂಥ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಯಾವಾಗ ಮದುವೆ ಆಗ್ತಿರ್ರಿ, ಯಾವಾಗ್ರಿ ನಿಮ್ಮ ಮದುವೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಎದುರಾಗ್ತಾನೆ ಇತ್ತು. ಈ ಪ್ರಶ್ನೆಗೆ ಕೊನೆಗೂ ಕೂಡ ಗೀತಾ ಭಾರತಿ ಭಟ್ ಅವರು ಸರ್ಪ್ರೈಸ್ ಆದಂತಹ ಉತ್ತರವನ್ನು ಕೊಟ್ಟಿದ್ದಾರೆ. ಯಾರು ಕೂಡ ನಿರೀಕ್ಷೆಯನ್ನು ಮಾಡಿರಲಿಲ್ಲ. ಬಟ್ ಇಂಥದ್ದೊಂದು ಈ ಮದುವೆ ಅನ್ನುವಂಥ ವಿಚಾರದಲ್ಲಿ ಇಂಥದ್ದೊಂದು ಸರ್ಪ್ರೈಸ್ ಕೊಟ್ಟಿದ್ದು ಸಾಕಷ್ಟು ಜನರಿಗೆ ಖುಷಿ ಇದೆ. 100 ಕಾಲ ಇವರ ದಾಂಪತ್ಯ ಸುಂದರವಾಗಿ, ಸುಖವಾಗಿ, ಸಮೃದ್ಧವಾಗಿ ಇರಲಿ ಅನ್ನುವಂಥದ್ದು ನಮ್ಮ ಆಶಯ, ಹಾರೈಕೆ. ನಿಮ್ಮ ಹಾರೈಕೆ ಏನು, ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.